ಎಲ್ರಿಗೂ ನಮಸ್ಕಾರ. ನಾನು ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು. ಮತ್ತೆ ತುಂಬಾ ದಿನಗಳ ನಂತರ ನಿಮ್ಮನ್ನೇ ಬಂದು ನಿಂತೀನಿ. ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಹೆಸರು ಹೇಳೋದು ಬೇಡ, ಇರ್ಲಿ. ನರೇಂದ್ರ ಮೋದಿಗಳ ಬಗ್ಗೆ. ಅವ್ರಿಗಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಮತ್ತೆ ಮೊನ್ನೆಯಿಂದ ಎಲ್ಲ ಅದೇನದು ಫಿರ್ ಏಕ್ ಬಾರ್ ಮೋದಿ ಸರ್ಕಾರ, ಫಿರ್ ಏಕ್ ಬಾರ್ ಮೋದಿ ಸರ್ಕಾರ, ಮೋದಿ ಮತ್ತೊಮ್ಮೆ ಅಂತಿದ್ದಾರೆ. ಅದಕ್ಕೆ ನಾನು ಮೊದಲನೇದಾಗಿ ಯುವಕರ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾನೀಗ ಅದರಲ್ಲಿ ಜಾಸ್ತಿ ಎಲ್ಲರೂ ಜೈಕಾರಕ್ಕೆ ಹೋಗ್ತಿರೋದು ಯುವಕರು. ಅವರು ಭಾಷಣದಲ್ಲೆಲ್ಲ ಯಂಗೆಸ್ಟ್ ಇಂಡಿಯಾ ಅಂತಾರೆ, ಏನದು ಯಂಗೆಸ್ಟ್ ನೇಷನ್ ಅಂತಾರೆ. ಎಲ್ಲಿ ಯಂಗೆಸ್ಟ್ ನೇಷನ್ ಸ್ವಾಮಿ? ಯುವಕರೇ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಅವರು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಆಯ್ತಲ್ವಾ? 2014ರಿಂದ 2019ಕ್ಕೆ 5 ವರ್ಷ ಆಯ್ತು. ಆ ಲೆಕ್ಕದಲ್ಲಿ 10 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು ಅವರಿಂದ. ಆಯ್ತಾ? ಇಲ್ಲ. ಏನಾದ್ರು ಪಕೋಡ ಮಾರಿ ಅಂದ್ರು. ಅದರಲ್ಲೂ ಹೇಳ್ತಾರೆ, ಮೊದಲೇ ಹೇಳ್ಬಿಡ್ತಾರೆ ನಾಳೆನ ಎಲ್ಲ ಅವ್ರ ಮೇಲೆ ಬರುತ್ತೆ ಅಂತ. ಪಕೋಡ ಮಾರೋದೇನು ಅವಮಾನ ಕೆಲಸ ಅಲ್ಲ. ಪಕೋಡ ಮಾರೋದು ಅವಮಾನ ಆಗುವಂತ ಕೆಲಸ ಏನು ಅಲ್ಲ. ಅದು ಸ್ವಯಂ ಉದ್ಯೋಗ ಅಂತಾರೆ. ಆಯ್ತು, ಇವ್ರ ಪಕ್ಷದಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಇದಾರಲ್ಲ, ಅವ್ರ ಮಕ್ಕಳು ಪಕೋಡ ಮಾರ್ಲಿ ಅಲ್ವಾ? ಏನು ಉದ್ಯೋಗ ಇದು ಮರ್ಯಾದೆ ಏನು ಹೋಗಲ್ಲ ಅಲ್ವಾ? ಅವ್ರು ಮಾಡ್ಲಿ. ಸೈನ್ಯಕ್ಕೂ ಅಷ್ಟೇ, ನಿಮ್ಮ ದೊಡ್ಡ ದೊಡ್ಡ ನಾಯಕರಿದಾರ, ಅವ್ರ ಮಕ್ಕಳು ಹೋಗ್ಲಿ. ಅದು ಒಪ್ಪಲ್ಲ. ಇಲ್ಲ, ಬಡವ್ರ ಮಕ್ಕಳು ಮಾತ್ರ ಪಕೋಡ ಮಾರಬೇಕು, ಬಡವ್ರ ಮಕ್ಕಳು ಮಾತ್ರ ಸೈನ್ಯಕ್ಕೆ ಹೋಗ್ಬೇಕು. ಇನ್ನೊಬ್ರ ಹತ್ರ ಅಲ್ಲಿ ಕಾಶ್ಮೀರದಲ್ಲಿ ಆ ಸೈನಿಕರು ಹೋಗಿದ್ರಲ್ಲ, ಈ ತರ ಮಾಡ್ತಾರೆ, ನಮ್ ಕೋವಿ ಎಳಿತಾರೆ, ನಮ್ ಬ್ಯಾಗ್ ಎಳಿತಾರೆ, ಒಂದು ಹೊಡೆದೋಗ್ತಾರೆ. ಈ ತರದೆಲ್ಲ ಬಡವ್ರ ಮಕ್ಕಳು ಅನುಭವಿಸ್ಬೇಕು. ಇವರಿಗೆ ಭಾಷಣದಲ್ಲಿ ಮಾತ್ರ ಇದನ್ನೆಲ್ಲ ತೀಟೆ ತೀರಿಸ್ಕೊಳ್ಳಿಕ್ ಬಾರಿ ಚೆನ್ನಾಗಿರುತ್ತೆ. ಎಲ್ಲ ಉದ್ಯೋಗ ಸೃಷ್ಟಿ ಆಯ್ತು. ಯುವಕರಿಗೆ ಉದ್ಯೋಗನೇ ಇಲ್ಲ. ಮತ್ ಯಾಕೋಸ್ಕರ ಬೆಂಬಲಿಸ್ತಿದ್ದೀರ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ನನಗೆ. ಮತ್ತೆ ಇನ್ನೊಬ್ರು ಕೆಲವರು ಹೇಳ್ತಾರೆ ನೋಟ್ ಬ್ಯಾನ್ ಅಂತೆ. ನೋಟ್ ಬ್ಯಾನ್ ಇಂದ ಭಾರತ ಉದ್ಧಾರ ಆಯ್ತಂತೆ. ಏನ್ ನೋಟ್ ಬ್ಯಾನ್ ಇಂದ ಭಾರತ ಉದ್ಧಾರ ಆಗಿದ್ದು? ಅವ್ರು ನೋಟ್ ಬ್ಯಾನ್ ಮಾಡಿದಾಗ ಎಲ್ಲ ATM ಮುಂದೆ ಕ್ಯೂ ನಿಂತಿದ್ರು ಬಿಸಿಲಲ್ಲಿ. ಆ ವಯಸ್ಸಾದವರು, ಮುದುಕಿಯವರು, ಅದು ನೆನ್ಸ್ಕೊಂಡ್ರೆ ಇವತ್ತು ಬೇಜಾರಾಗುತ್ತೆ. ಇನ್ನು ಸಿಂಪಲ್ ಆಗಿ ಉದಾಹರಣೆ ಕೊಡ್ತೀನಿ, ಸ್ವಲ್ಪ ಸಾಮಾನ್ಯವಾಗಿ ಯೋಚನೆ ಮಾಡಿ. ಸಿಂಪಲ್ ಉದಾಹರಣೆ. ಮುಂಚೆ ಒಂದು 600 ರೂಪಾಯಿ ವ್ಯಾಪಾರ ಮಾಡಿದ್ವಿ ಅಂದ್ರೆ, ಒಂದು 1000 ರೂಪಾಯಿ ನೋಟ್ ಕೊಟ್ರೆ ಒಂದು 400 ರೂಪಾಯಿ ಚಿಲ್ಲರೆ ಕೊಡೋದು ತುಂಬಾ ಈಸಿ ಆಗಿತ್ತು. ಈಗ 600 ರೂಪಾಯಿ ವ್ಯಾಪಾರ ಮಾಡಿದ್ರೆ 1000 ರೂಪಾಯಿ ನೋಟ್ ಇಲ್ಲ ಸ್ವಾಮಿ, 2000 ರೂಪಾಯಿ ನೋಟ್ ಕೊಡಬೇಕು. 2000 ರೂಪಾಯಿ ನೋಟ್ ಕೊಟ್ರೆ 1400 ರೂಪಾಯಿ ಚಿಲ್ಲರೆ ಕೊಡಬೇಕು. 2 500 ರೂಪಾಯಿ ನೋಟು, ಮತ್ತೆ ಒಂದು 2 200 ರೂಪಾಯಿ ನೋಟು, ಅದು ಇದ್ರೆ ಇತ್ತು, ಇಲ್ಲಾದ್ರೆ 400 ನೋಟು. ಇವತ್ತು ವ್ಯಾಪಾರಿಗಳು ಭಾರಿ ಕಷ್ಟದಲ್ಲಿದ್ದಾರೆ. ಮತ್ತೆ ನೋಟ್ ಬ್ಯಾನ್ ಆದಾಗ ಏನೂ ಇದಾಗಿಲ್ಲ. ನೋಟ್ ಬ್ಯಾನ್ ಆದಾಗ ಅದೆಷ್ಟೋ 10 ಲಕ್ಷ ಕೋಟಿನ ಎಷ್ಟೋ ಇದಾಯ್ತು, ರಿಕವರ್ ಆಯ್ತು. ಇವರು ಮತ್ತೆ ನೋಟು ಮುದ್ರಣಕ್ಕೆ 21 ಲಕ್ಷ ಕೋಟಿ ವೆಚ್ಚ ಮಾಡಿದ್ರು. ಅಲ್ಲೂ ಹೋಯ್ತು, ಸರ್ಕಾರದ ಬೊಕ್ಕಸ ಅಲ್ಲೂ ಹೋಯ್ತು. ಮತ್ತೆ ಮೊನ್ನೆ ನೋಡಿದ್ರೆ ಸರ್ದಾರ್ ಪ್ರತಿಮೆಗೆ 3,500 ಕೋಟಿ ಅಲ್ಲೂ ಹೋಯ್ತು. ಮತ್ತೆ ಇವರು ವಿದೇಶ ಪ್ರವಾಸ ಮಾಡ್ತಾರೆ. ಅದೇ ಬದಲು ಪ್ರತಿ ಹಳ್ಳಿಗೆ ಹೋದ್ರೆ ಅಲ್ಲಿ ಪ್ರವಾಸ ಮಾಡಿದ್ರೆ ಗೊತ್ತಾಗ್ತಿತ್ತು ಬಡವರ ಕಷ್ಟ ಏನು ಅಂತೇಳಿ. ಪಾಕಿಸ್ತಾನ, ಬಾಂಗ್ಲಾದೇಶಕ್ಕಿಂತ ಹೆಚ್ಚಿನ ಹಸುವು ಭಾರತದಲ್ಲಿದೆ. ಸುಮ್ಮನೆ ಒಂದ್ ಕಡೆ ಪಾಪ್ಯುಲಾರಿಟಿ, ಪ್ರಸಿದ್ಧತೆ ಕಮ್ಮಿ ಆದಾಗ ಅಲ್ಲಿ ಹೋಗಿ ಜೈ ಶ್ರೀರಾಮ್ ಅಂತ ಭಾಷಣ ಮಾಡೋದು. ಮತ್ತೆ ಹೋದಲ್ಲೆಲ್ಲ ನಾನು ಕನ್ನಡಿಗ, ನಾನು ಕೇರಳದಲ್ಲಿ ನನಗೆ ಇದಿದೆ, ನಂಗೆ ಋಣ ಇದೆ, ತಮಿಳ್ನಾಡಲ್ಲಿ ಋಣ ಇದೆ. ಇನ್ನು ಹೋದಲ್ಲೆಲ್ಲ ಅಲ್ಲಿಂದು ಏನೋ ಒಂದು ಜೀವನದಲ್ಲಿ ಸಾಧನೆ ಮಾಡೋ ವ್ಯಕ್ತಿಗಳ ಹೆಸರು ಹೇಳೋದು. ಯಾರೋ ಬರ್ಕೊಟ್ಟಿದ್ದನ್ನು ಓದೋದ್ರಲ್ಲ ಅಲ್ಲ ಸ್ವಾಮಿ ದೇಶಭಕ್ತಿ ಇರೋದು. ಇಲ್ಲಿಂದ ಕೆಲಸ ಮಾಡಬೇಕು. ಅದು ಯಾರು ಬೇಕಾದ್ರೂ ಮಾಡ್ಬೋದು, ನಾನು ಮಾಡ್ಬೋದು, ಇಲ್ಲಿ ನೋಡ್ತಿರೋ ಯಾರು ಬೇಕಾದ್ರೂ ಮಾಡ್ಬೋದು. ನಾಳೆ ಬೆಂಗಾಳಿ ಭಾಷೆ ಬರ್ಕೊಟ್ರೆ ನಾನು ಓದ್ತೀನಿ. ಅದಲ್ಲ, ಕೆಲಸ ಮಾಡಬೇಕು. ನೋಟ್ ಬ್ಯಾನ್ ಇಂದ ಉದ್ಧಾರ ಆಯ್ತಂತೆ ದೇಶ. ಇನ್ನು ಹಿಂದುತ್ವದ ವಿಚಾರ ಮಾತಾಡ್ತಾರೆ. ನಾನು ಹೋದ್ಸಲ ಹೇಳ್ದಂಗೆ ಆ ರಾಮ ಆದರ್ಶ ವ್ಯಕ್ತಿ. ಅವನು ಯಾವುದು ಹಣ, ಚಿನ್ನ, ಬಂಗಾರ, ಎಸಿ ಕಾರು, ಬಂಗ್ಲೆ, ಅದು ಏನು ಕುರ್ಚಿನ ಯಾವುದನ್ನು ಬಯಸಿಲ್ಲ. 14 ವರ್ಷ ಕಷ್ಟಪಟ್ಟು ವನವಾಸ ಮಾಡಿದ್ದಾನೆ ಅಂತ ರಾಮನ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತೀರ? ನಾಚಿಕೆ ಆಗಲ್ವಾ? ಪೂಜ್ಯ ರಾಮನ್ನ, ಪೂಜ್ಯ ಆದರ್ಶ ವ್ಯಕ್ತಿ ನಡ್ಕೊಂಡು ಇದ್ ಮಾಡ್ತಿರಲ್ಲ. 1993ರಿಂದ ರಾಮ ಮಂದಿರ ಕಟ್ತೀವಿ ಅಂತ ಅಧಿಕಾರಕ್ಕೆ ಬಂದವರೆಲ್ಲ ಹೇಳೋದಲ್ಲ. ಮೊನ್ನೆನೆ
ಎಲ್ಲ AC ಕಾರು, ಬಂಗ್ಲೆ, ಕ್ಲಬ್, ಪಬ್ಬು, ಫಾರಿನ್ ಟೂರು, ಸ್ಕಾಚ್ ವಿಸ್ಕಿ, ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಬರೋಷ್ಟು ಆಸ್ತಿ. ಇನ್ನು ನಂಗೆ ಎನ್ಸ್ಕೊಂಡ್ರೆ ಭಾರಿ ಕೋಪ ಬರುತ್ತೆ ನನಗೆ. ಆಂಜನೇಯ ಸ್ವಾಮಿ ಪ್ರತಿ ಶನಿವಾರ ಹೋದ್ರೆ ನನ್ನ ಕಷ್ಟನ್ ಕಳಿಯಪ್ಪ ಅಂತ ಹೋಗಿ ದೀಪ ಹಾಕ್ತೀವಿ ಅಂತ ಆಂಜನೇಯ ಸ್ವಾಮಿ ನೋಡಿದ್ರೆ ಒಬ್ಬ ಅವನು ದಲಿತ ಆಗಿದ್ದ ಅಂತಾನೆ, ಇನ್ನೊಬ್ಬ ಮುಸ್ಲಿಮನಾಗಿದ್ದ ಅಂತಾನೆ, ಒಬ್ಬ ನೋಡಿದ್ರೆ ಜಾಟ್ ಆಗಿದ್ದ ಅಂತಾನೆ. ಎನ್ಸ್ಕೊಂಡ್ರೆ ಕೋಪ ಬರುತ್ತೆ ನನಗೆ. ಸದ್ಯ ನನಗೆ ಇನ್ನೊಂದು ಭಾರಿ ಸಂತೋಷ ಪಡೋ ವಿಚಾರ ಇನ್ನೊಂದೇನು ಗೊತ್ತಾ? ಸದ್ಯ ಆ ಲಂಕೆ ಮೇಲೆ ಯುದ್ಧ ಆದಾಗ ರಾಮ್ ಸೇತು ನಿರ್ಮಾಣ ಆಯ್ತಲ್ಲ, ಅದೇನಾದ್ರು ಕಾನ್ಸೆಪ್ಟ್ ನೆನಪಾಗಿದ್ದಿದ್ರೆ ಹನುಮಂತ ಒಬ್ಬ ಕಾಂಟ್ರಾಕ್ಟ್ ಆಗಿದ್ದ, ಅವ್ನು ಗಾರೆ ಮೇಸ್ತ್ರಿ ಆಗಿದ್ದ ಅಂತ ಒಂದು ಹೇಳಲಿಲ್ಲ, ಮತ್ತೆಲ್ಲ ಹೇಳಿದ್ದೀರಾ ನೀವು. ಹಿಂದುತ್ವ ಹಿಂದುತ್ವ ಅಂತಿರು, ಅದೇನದು ನನಗೂ ಭಾರಿ ಬೇಜಾರಾಗ್ಬಿಡತ್ತೆ. ಕಾಂಗ್ರೆಸ್ JDS ಪಕ್ಷೇತರ ಇನ್ನೊಂದು ಯಾವ್ದೋ ಬೆಂಬಲಿಸೋರು ನೀವು ಪಾಕಿಸ್ತಾನಿ ಅನ್ನೋದು ಏನು? BJP ಅವರನ್ನ ಹಿಂದುತ್ವನ ಗುತ್ತಿಗೆ ತಗೊಂಡಿದ್ದೀರಾ? ಕಾಂಟ್ರಾಕ್ಟ್ ತಗೊಂಡಿದ್ದೀರಾ ನೀವು? ಏನ್ ನಿಮ್ ಪಕ್ಷಕ್ಕೆ ಮತ ಹಾಕೋರು ಬೆಂಬಲಿಸೋರು ಮಾತ್ರ ಇದ ಹಿಂದೂಗಳ? ನಾವಲ್ವಾ? ನಿಮಗೆ ಎಲ್ಲ ಕಾಂಗ್ರೆಸ್ ಅಲ್ಲೂ ಇದ್ದಾರೆ, JDS ಅಲ್ಲೂ ಹಿಂದೂಗಳಿದ್ದಾರೆ. ನಿಮಗಿಂತ ಒಳ್ಳೆ ಹಿಂದುತ್ವ ನಾವು ಪಾಲಿಸ್ತೀವಿ. ಬನ್ನಿ, ನಮ್ಮ ಹತ್ರ ಹಿಂದುತ್ವದ ಸಂಸ್ಕೃತಿ ಏನು ಅಂತ ನಾವು ಹೇಳ್ಕೊಡ್ತೀವಿ ನಾವು. ಹಾಗೆ ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕಂತ ಮಾಡಿದೆ ನಾನು. ನನ್ನ ಫೇಸ್ಬುಕ್ನಲ್ಲಿ ಯಾವ್ದಾವ್ದೋ ಹುಡುಗಿರ ಹೆಸರಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡೋದು, ಬನ್ನಿ ನಿಮ್ಮನ್ನು ನೋಡಬೇಕು ಅನ್ನೋದು, ಫ್ರೆಂಡ್ಸ್ ಮಾಡ್ಕೊಳ್ಳೋದು. ನಾನೇನೋ ಬಂದ್ರೆ ನನ್ನನ್ನೇನೋ ಮಾಡಬಹುದು ಅಂತ. ಇದು ನರಿ ಬುದ್ಧಿನೇ ಆಯ್ತು ನಿಮ್ ಜನ್ಮಕ್ಕೆ. ಹೇಳ್ತಿದ್ದೀನಿ ಕೇಳಿ, ಅವತ್ತೇ ಹೇಳಿದ್ದೀನಿ, ಎದುರುಗಡೆ ಬನ್ನಿ, ಡೈರೆಕ್ಟ್ ಬನ್ನಿ ಎದುರುಗಡೆ. ಯಾರೋ ಹೆಂಗಸರು ಫೋಟೋ, ಒಳ್ಳೆ ಹುಡುಗಿ ಫೋಟೋ ನೋಡಿ ಕೂಡ್ಲೆ ನಾನೇನು ಬೆಣ್ಣೆ ಆ ಥರ ಕರ್ಗೋಗಲ್ಲ. ಯಾರ ಥರ ಗೊತ್ತಾಯ್ತಲ್ಲ? ಹೆಂಗಸರು ನೋಡಿ ಕೂಡಲೇ ಓಡೋ ಕೈ ಹಿಡ್ಕೊಳ್ಳಿಕ್ಕೆ, ಕಂಡವರು ಆಸ್ಪತ್ರೆಯಲ್ಲಿ ಕಂಡವರು ನರ್ಸನ್ನ ಮುದ್ಕೊಡ್ಲಿಕ್ಕೆ, ಮಗಳು ತಂಗಿಯನ್ನು ವಯಸ್ಸಿಗೆ ಗೊತ್ತಿಲ್ಲದೆ ಅತ್ಯಾಚಾರ ಮಾಡೋರು ಅಲ್ಲ, ಅವ್ರ ಥರ ಅಲ್ಲ ನಾನು. ನಾನೊಬ್ಬ ಭಾರತೀಯ ಸತ್ಪ್ರಜೆ ಅನ್ನೋದು ನೆನ್ಪಿಡ್ಕೊಳ್ಳಿ. ಎಲ್ಲ ನನ್ನ ಹತ್ರ ಹಿಡ್ಕೋಬೇಡಿ. ಅದು ಹಾಗೆ ಹೋಗ್ಲಿ. ಇದನ್ನೆಲ್ಲ ಹೇಳಬಾರ್ದು ಅಂತ ನಾನು ನೆನ್ಕೊಳ್ಳೋದು ಪ್ರತಿ ಇದರಲ್ಲಿ. ಆದ್ರೂ ಏನ್ ಮಾಡ್ಲಿ, ನನ್ನನ್ನು ವೈಯಕ್ತಿಕವಾಗಿ ಮಾನಸಿಕವಾಗಿ ಶೋಷಣೆ ಮಾಡ್ತಿದ್ದೀರಲ್ಲ, ಹಲ್ಲೆ ಮಾಡ್ತಿದ್ದೀರಲ್ಲ, ಇದನ್ನೆಲ್ಲ ಸುಮ್ಮನೆ ನೋಡ್ಕೊಂಡಿರ್ಲಿಕ್ಕಾಗತ್ತ ನಾನು? ಹಾಗೆ ಒಳ್ಳೆ ವಿಚಾರಕ್ಕೆ ಬರ್ತೀನಿ. ಮೊನ್ನೆ ನನ್ನ ಅನಾರೋಗ್ಯ, ಈಗಲೂ ಅನಾರೋಗ್ಯದಲ್ಲೇ ಇದ್ದೀನಿ. ತುಂಬಾ ಜನ ಮುಸ್ಲಿಮರು, ಹಿಂದೂಗಳು, ಕ್ರೈಸ್ತರು ನನಗೆ ಸಹಾಯ ಮಾಡಿದ್ದಾರೆ. ತುಂಬಾ ಸಂತೋಷ ಆಯ್ತು. ತುಂಬಾ ದೂರದ ಊರಿಂದ ಬಂದು ನನ್ನನ್ನು ನೋಡಿದ್ರು. ಸ್ವಲ್ಪ ಮುಸ್ಲಿಂ ಅವರು ಜಕಾತ್ ಅಂತ ಕೊಟ್ಟರು ನನಗೆ ಸ್ವಲ್ಪ. ಅದರಲ್ಲಿ ಮೇನ್ ಬಂದು ರಿಯಾಜ್ ಅಲಿ ಅಂತ, ಇವರು ರಾಯಚೂರವರು. ಅದು ಬಿಟ್ರೆ ಮತ್ತೆ ಮಲ್ಲಿಕ್ ಅಂತ ಮಂಗಳೂರಿನವರು. ಅದು ಬಿಟ್ರೆ ನೆಕ್ಸ್ಟು ನಮ್ಮ ಹಿಂದೂ ಸಹೋದರ ವಿರಾಟ್ ಮಂಜು ಅಂತ, ಇವರು ಬದಾಮಿ ಅವರು. ಅದು ಬಿಟ್ರೆ ಸೆಬಾಸ್ಟಿನ್ ಅಂತ ಧಾರವಾಡದವರು. ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ನೀವೆಷ್ಟೇ ನನಗೆ ಏನೇ ಕೊಟ್ಟರು, ಏನೇ ಮಾಡಿದ್ರು, ಇವರಿಂದ ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ. ತೊಂದರೆ ಇಲ್ಲ. ನಾನು ಅವತ್ತೇ ಹೇಳಿದ್ದೀನಿ, ನನ್ನ ಭಾರತ ಮಾತೆಗೆ ಪ್ರಾಣ ಕೊಡಕ್ಕೆ ನಾನು ಎಂದು ಸಿದ್ಧ. ನನ್ನ ವಿವಾಹ ಇದೆ ಇನ್ನೊಂದು 2 ತಿಂಗಳಲ್ಲಿ, ಅದನ್ನು ನಾನು ಮುಂದೆ ಹಾಕಿದ್ದೀನಿ. ಗೊತ್ತು, ನರಿಗಳ ತರ ನನ್ನನ್ನು ಹೊಡಿತೀರಾ ಅಂತಲೂ ನನಗೆ ಗೊತ್ತಿದೆ. ಅದಕ್ಕೆ ನಾನು ಮದುವೆ ಆಗೋ ಆ ಕನ್ಯೆ ವಿಧವೆ ಆಗ್ಬಾರ್ದು ಅಂತ ವಿವಾಹನ್ನು ಮುಂದೆ ತಳ್ಳಿದ್ದೀನಿ. ಕೊನೆಯದಾಗಿ ಹೇಳ್ತೀನಿ, ಭಾರತ ಮಾತೆಗೆ ನಾನು ಪ್ರಾಣ ಕೊಡ್ಲಿಕ್ಕೆ ನಾನು ಸಿದ್ಧ ಆಗಿದ್ದೀನಿ. ಜೈ ಹಿಂದ್, ವಂದೇ ಮಾತರಂ.